ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ರೆ ಇಲ್ಲೇನೋ ಒಂದು ಹೊಸ ತಿರುವು ಬರುತ್ತೆ ಅಂತ ನಮಗೆಲ್ಲ ಅನಿಸ್ತಾ ಇದೆ. ಯಾಕೆ ಅಂತ ಕೇಳ್ತೀರಾ? ಯಾಕಂದರೆ ಭೂಮಿ ಟ್ರೈನಿಂಗ್ ಹೋಗಿದ್ದಾಳೆ. ಹೋದ್ಮೇಲೆ ಅಜಿತ್ ಅವರು ಒಂದು ಬ್ಯೂಟಿಫುಲ್ ಆದಂಥ ಒಂದು ಇಮ್ಯಾಜಿನ ಕೂಡ ಮಾಡ್ಕೋತಾರೆ. ಅದ್ರ ಜೊತೆಗೆ ಭೂಮಿ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದೂಕನ್ನು ಹಿಡ್ಕೊಂಡು, ಸೊ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಲುಕ್ಕು. ಯಾಕಂದರೆ ಅಜಿತ್ ಅವರು ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಕೂಡ ದೇವಯಾನಿ ಅಜಿತ್ ಕೈಯಲ್ಲಿ ಬೀಳ್ತಾ ಇಲ್ಲ. ಹಾಗಾದರೆ ಇನ್ನು ಯಾರ ಕೈಯಲ್ಲಿ ಸಿಕ್ಬಿಡ್ಬೋದು? ಭೂಮಿ ಏನಾದರೂ ಇನ್ಸ್ಪೆಕ್ಟರ್ ಆಗ್ತಾಳ? ನೋಡೋಣ. ಸೊ ಅನಿಸ್ತಾ ಇದೆ ನಮಗೆ, ಯಾಕೋ ಭೂಮಿ ಏನಾದರೂ ಇನ್ಸ್ಪೆಕ್ಟರ್ ಆಗ್ತಾಳ, ಭೂಮಿನೇ ದೇವಯಾನಿಯ ಒಂದು ಕೇಸನ್ನು ಸಾಲ್ವ್ ಮಾಡ್ತಾಳ, ದೇವಯಾನಿನ ಅರೆಸ್ಟ್ ಮಾಡ್ತಾಳ, ದೇವಯಾನಿನಂತ ಭೂಮಿ ಏನಾದರೂ ಪೊಲೀಸ್ ಆಗೋ ಬದಲು ಇನ್ಸ್ಪೆಕ್ಟರ್ ಆಗಿ ಬಂದು, ಯಾಕಂದರೆ ಅವಳು ಕನಸು ಕಾನ್ಸ್ಟೇಬಲ್ ಆಗೋದು. ಆದರೆ ಅವಳ ಒಂದು ಬರವಣಿಗೆ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಈಗ ಡಿಗ್ರಿ ಮುಗಿದ್ಮೇಲೆ ಯಾರು ಬೇಕಾದರೂ ಪೊಲೀಸ್ ಆಗ್ಬೋದಲ್ವಾ? ಅದು ಬರೆದ ಮೇಲೆ ಮತ್ತು ಫಿಸಿಕಲ್ ಎಲ್ಲ ಪಾಸ್ ಆದಮೇಲೆ. ಸೊ ಅಂಥದ್ರಲ್ಲಿ ರಿಸಲ್ಟ್ ಕೂಡ ಬಂದಿದೆ, ಇನ್ನು ಫಿಸಿಕಲ್ ಟ್ರೈನಿಂಗ್ ಕೂಡ ಹೋಗಿದ್ದಾಳೆ. ಸೊ ದೇವಯಾನಿನ ಅರೆಸ್ಟ್ ಮಾಡೋಕ್ಕೆ ಭೂಮಿನೇ ಏನಾದರೂ ಇನ್ಸ್ಪೆಕ್ಟರ್ ಆಗಿ ಬರ್ತಾಳ? ಎಷ್ಟು ಖುಷಿ ಆಗುತ್ತಲ್ವ ಆ ರೀತಿ ನೋಡಿದ್ರೆ. ಅಜಿತ್ ಸಾಧನೆ ಮಾಡಿದಿರುವಂಥ ಕೆಲಸ ಭೂಮಿ ಏನಾದರೂ ಸಾಧನೆ ಮಾಡ್ತಾಳ? ಮನೇಲಿ ನೋಡಿದ್ರೆ ಭೂಮಿ ಇದೆ, ಜಪ ತಪಗಳು ನಡೆದಿದೆ. ಯಾರ್ದು? ಅಜಿತ್ ಕೂಡ ಭೂಮಿ ಬಗ್ಗೆನೇ ಕನಸು ಕಾಣ್ತಾ ಇದ್ದಾನೆ. ಇನ್ನು ಶ್ರವಣ ಮತ್ತು ನಮ್ಮ ನಚ್ಚಿ ಮತ್ತು ಇವರು ಯಾರಪ್ಪ ಸತ್ಯಣ್ಣ ಅವರು ಕೂಡ ಭೂಮಿ ಮತ್ತು ಅಜಿತ್ ಸಂಸಾರದ ಬಗ್ಗೆನೇ ವಿಚಾರ ಮಾಡ್ತಾರೆ. ಇಲ್ಲಿ ನಮ್ಮ ಯಾರಿಗೆ ಸಂಗೀತಮ್ಮನಿಗೂ ಕೂಡ ಅಜಿತ್ ಮತ್ತು ಭೂಮಿ ಮೇಲೆ ಒಂದು ಸಣ್ಣ 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 ಡೌಟ್ಗಳು ಬರ್ತಾ ಇದ್ದಾವೆ. ಮತ್ತು ಭೂಮಿ ಮನೆಗೆ ವಾಪಸ್ ಬರಲ್ವಾ? ಇವರೆಲ್ಲ ಏನು ಮಾತಾಡ್ತಾ ಇದ್ದಾರೆ? ಏನಾಗಿದೆ ನನ್ನ ಮಗ ಮತ್ತು ಸೊಸೆ ಬಾಳಲ್ಲಿ ಅಂತೇಳಿ ಅವ್ರಿಗೂ ಕೂಡ ತುಂಬ ಟೆನ್ಷನ್ ಆಗಿದೆ. ಸೊ ಭೂಮಿ ವಾಪಸ್ ಬರ್ತಾಳೆ ಅನ್ನೋ ಭರವಸೆ ಇದೆ. ಆದರೆ ಹೆಂಗೆ ಬರ್ಬೋದು ಭೂಮಿ? ಇನ್ಸ್ಪೆಕ್ಟರ್ ಆಗಿ ಬಂದು ದೇವಯಾನಿ ಬಂಡವಾಳನ ಬಯಲು ಮಾಡ್ತಾಳೆ, ದೇವಯಾನಿನ ಅರೆಸ್ಟ್ ಮಾಡ್ತಾಳೆ. ಅಂಜು ನೋಡಿದ್ರೆ ಎಕ್ಸ್ಟ್ರಾಡಿನರಿ ಡ್ರಾಮಾ ಆಡ್ತಾ ಇದ್ದಾಳೆ. ಅಮ್ಮನ ಮುಂದೆ ಒಂಥರ ಆಡ್ತಾಳೆ, ನಚ್ಚು ಮುಂದೆ ಒಂಥರ ಆಡ್ತಾಳೆ. ಈ ಮನೆಗೆ ನಾನೇ ಏನಪ್ಪ ಅಂತಂದರೆ ಸತಿ ಸಾವಿತ್ರಿ, ಈ ಮನೆಗೆ ತಕ್ಕ ಸೊಸೆ ಅನ್ನೋ ಥರ ಅವ್ರ ಅಮ್ಮನ ಮೇಲೆ ರೇಕ್ ಆಡ್ತಾಳೆ. ಅದರ ಒಳಗಡೆ ಹೋದ್ಮೇಲೆ ಮಾಮ್ ಅಂತ ಹೇಳ್ಬಿಟ್ಟು ಅದು ಮಾಡ್ತಾಳೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇನ್ನೂ ಏನಪ್ಪ ಅಂದರೆ ಈ ದೇವಯಾನಿ ಕತೆ ಆದಷ್ಟು ಬೇಗ ಮುಗಿದು ದೇವಯಾನಿನ ಅರೆಸ್ಟ್ ಮಾಡಬೇಕು, ಭೂಮಿ ಇನ್ಸ್ಪೆಕ್ಟರ್ ಆಗಿ ಬರಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ. ಸೊ ಫ್ಯೂಚರ್ ದಿನಗಳ ನೋಡ್ತಾ ಇದ್ದರೆ, ಅವಳ ವೇಷಭೂಷಣ ನೋಡ್ತಾ ಇದ್ದರೆ, ಅವಳು ಹಾಕಿರೋ ಡ್ರೆಸ್ ನೋಡ್ತಾ ಇದ್ದರೆ ಭೂಮಿ ಡೆಫಿನೆಟ್ಲಿ ಇನ್ಸ್ಪೆಕ್ಟರ್ ಆಗ್ತಾಳೆ ಅಂತ ಅನಿಸ್ತಾ ಇದೆ. ಮತ್ತು ಅದನ್ನು ಯಾರಾದರೂ ಕನಸ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಅದು ಕನಸ ನಿಜನ? ಭೂಮಿ ಇನ್ಸ್ಪೆಕ್ಟರ್ ಆಗ್ತಾಳ, ಕಾನ್ಸ್ಟೇಬಲ್ ಆಗ್ತಾಳ, ಅಥವಾ ಎಲ್ಲ ಬಿಟ್ಟು ಬರ್ತಾಳ, ಅಜಿತನ ಮತ್ತೆ ಬಂದು ಸೇರ್ತಾಳ? ಯಾಕಂತಂದರೆ ಅಜಿತೂ ಕೂಡ ಭೂಮಿನ ಬಿಟ್ಟು ಇರೋಕೆ ಆಗ್ತಾ ಇಲ್ಲ. ದೂರ ಆದಾಗಲೇ ಗೊತ್ತು ಪ್ರೀತಿ ಏನು ಅಂತ ಹೇಳ್ತೀವಲ್ಲ, ಹಾಗೆ ಇಬ್ಬರು ದೂರ ಆಗಿದ್ದಾರೆ. ಆ ಕಡೆ ಮೊದಲ ತುತ್ತು ನಚ್ಚಿ ಅಂಜುಗೂ ಕೊಡ್ತಿರ್ಬೇಕಾದ್ರೆ ಅಜಿತ್ ಭೂಮಿ ನೆನಪಾಗ್ತಾಳೆ, ಭೂಮಿ ತಿನ್ಬೇಕಾದ್ರೆ ಅಜಿತ್ ನೆನಪಾಗ್ತಾರೆ. ಒಟ್ಟಿನಲ್ಲಿ ಅವರ ಪ್ರೀತಿಗಳು ಇಬ್ರಿಗೂ ನೆನಪಾಗ್ತಾ ಇದೆ. ಆ ನೆನಪು ಸುಮಧುರವಾದಂಥ ಸಂಸಾರ ಮಾಡಲಿಕ್ಕೆ ನಾಂದಿ ಆಗ್ತದ? ಭೂಮಿ ಇನ್ಸ್ಪೆಕ್ಟರ್ ಆಗಿ ಬರ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ದೇವಯಾನಿ ಅರೆಸ್ಟ್ ಆಗಬೇಕು. ಅದು ಭೂಮಿ ಮಾಡಿದ್ರು ಸರಿ, ಅಜಿತ್ ಮಾಡಿದ್ರು ಸರಿ, ಸತ್ಯಕ್ಕೆ ಜಯ ಸಿಗಬೇಕು ಅಲ್ವಾ? ಖಂಡಿತ ಸಿಗುತ್ತೆ ಅಂತ ಹೋಪ್ಸೋ. ನೋಡೋಣ ಏನಾಗುತ್ತೆ ಅಂತ. ಸೊ ಕೆಟ್ಟವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಒಳ್ಳೆಯವರು ಇಲ್ಲಿ ಶಾರದಮ್ಮ ಬೇರೆ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ, ಸಂಗೀತಮ್ಮ ಬೇರೆ ಯೋಚನೆ ಮಾಡ್ತಾ ಇದ್ದಾಳೆ. ಭೂಮಿ ಅಂತ ಜಪ ತಪಗಳು ನಡೆದಿದೆ. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.